ನಾವೆಲ್ಲ ಫಸ್ಟು ಒಂದು ಶಾರ್ಟ್ ಮೂವೀಸ್ ಮಾಡಬೇಕಾದಾಗ ಕಂಟೆಂಟ್ ಹುಡುಕ್ತಾ ಇದ್ವಿ ನಾವು. ಫಸ್ಟ್ ಒಂದು ಕಂಟೆಂಟ್ ಮಾಡೋಣ ಅಂತ. ಕಂಟೆಂಟ್ ಮಾಡಾದ್ಮೇಲೆ ಡೈಲಾಗ್ ಬರ್ಕೊಡ್ತಿದ್ವಿ. ನಾವು ಡೈಲಾಗ್ ಬರೀಬೇಕಾದಾಗ ನಾವೇ ನಗ್ತಾ ಇದ್ವಿ. ನಮ್ಮಿಬ್ಬರಿಗೆ ನಗು ಬರ್ತಿದೆ ಅಂದರೆ ಆಡಿಯನ್ಸ್ಗೆ ನಗ್ತಾರೆ ಅಂತ. ಕೆಲವು ಡೈಲಾಗ್ಗೆಲ್ಲ ನಮಗೆ ನೈಟ್ ಎಲ್ಲ ಮಲ್ಕೊಂಡು ಡೈಲಾಗ್ ಬರೋದಾಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಇಬ್ಬರು ತಲೆ ಮೇಲೆ ಹೊಡ್ಕೊಂಡು ನಗ್ಕರಿಯೋದು ಇದೆ. ನೀವು ಹಂಗೆ ಹೇಳಿದ್ರಿ, ನೀವು ಹಿಂಗೆ ಹೇಳಿದ್ರಿ ಅಂತ. ಸೊ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿ ಫಸ್ಟ್ ಕಂಟೆಂಟ್ ಹುಡುಕ್ತಾ ಇದ್ವಿ. ಅವಾಗ ರೀ ಏನು ಇದು ಕತೆ ಅಂತ ಹೇಳ್ಬಿಟ್ಟು ಮಾತಾಡಿದ್ವಿ. ಇದು ಬಿಟ್ಟು ಹಂಗಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ, ಈಗಲೇ ತಿನ್ಬಾರ್ದು ಅಂತ. ಅಲ್ಲೊಬ್ರು ಯಜಮಾನ್ರು ಎದುರು ಗೌಡ್ರು ಎಲೆ ಮೇಲೆ ಬಾಡ್ ಹಾಕ್ಬಿಟ್ಟು ಸುಮ್ಮನೆ ಕೂತಿದ್ರು, ನಾವು ತಿನ್ನೋಕ್ಕಾಗದೆ ಸುಮ್ಮನೆ ಹಂಗೆ ಕೂತ್ಕೊಳ್ಳೋಕ್ಕಾಗ್ದ. ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಆ್ಯಕ್ಚುಲಿ ನಾನು ಇವಾಗ ನೀವು ನೋಡ್ತಾ ಇದ್ದೀರ ಬಿಗ್ ಬಾಸಲ್ಲಿ ಮಿಂಚ್ತಾ ಇರೋದು. ಅಂದರೆ ಬಿಗ್ ಬಾಸಲ್ಲಿ ಒನ್ ಮ್ಯಾನ್ ಆರ್ಮಿ ಥರ ಗಿಲ್ಲಿ ನಟ ಅವರು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾಯಿದ್ದಾರೆ, ಒಳ್ಳೆ ಶೋನ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಸೊ ಅಂಥ ಗಿಲ್ಲಿ ನಟ ಅವರು ಪಟ್ಟಂಥ ಶ್ರಮ ಏನು ಅಂದರೆ ಇವತ್ತು ಎಲ್ಲರೂ ನೋಡ್ತಾ ಇರ್ಬೋದು. ಬಿಗ್ ಬಾಸಲ್ಲಿ ತುಂಬ ಫೇಮಸ್ಸು, ನನಗೆ ಗಿಲ್ಲಿ ನಟ ಇಷ್ಟ. ನಾವು ಯಾರ ಹತ್ರ ಹೋಗಿ ಮಾತಾಡ್ಸಿದ್ರು ಅಷ್ಟೇ, ಗಿಲ್ಲಿ ನಟ ಇಷ್ಟ, ನನಗೆ ಗಿಲ್ಲಿ ನಟ ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ನ್ಯಾಚುರಲ್ ಸ್ಟಾರು ಈ ಥರ ಎಲ್ಲ ಹೇಳ್ತಾರೆ. ಬಟ್ ಈ ನ್ಯಾಚುರಲ್ ಸ್ಟಾರ್ ಆಗೋದಕ್ಕಿಂತ ಮುಂಚೆ ಗಿಲ್ಲಿ ನಟ ಏನಾಗಿದ್ರು, ಏನೆಲ್ಲ ಕಷ್ಟಪಟ್ಟರು, ಅದನ್ನೆಲ್ಲ ಅವರ ಸ್ನೇಹಿತರೇ ಹೇಳಬೇಕು. ಸೊ ನಾನಿವತ್ತು ಯಾರ ಜೊತೆ ಇದ್ದೀನಪ್ಪ ಅಂತಂದರೆ ಗಿಲ್ಲಿ ನಟ ಅವರ ಸ್ನೇಹಿತರು ಸೂರ್ಯವಂಶಿ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ಆ್ಯಕ್ಚುಲಿ ನಮಗಿಂತ ಜಾಸ್ತಿ ಈಗ ನಾವೇನು ಗಿಲ್ಲಿ ನಟ ನೋಡ್ತಾ ಇದ್ದೀವಿ, ಪ್ರೇಕ್ಷಕರೇನು ಗಿಲ್ಲಿ ನಟ ನೋಡ್ತಾವ್ರೆ, ಎಲ್ಲರಿಗಿಂತ ಜಾಸ್ತಿ ನಿಮಗೆ ಗೊತ್ತಿರುತ್ತೆ. ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಅವರು ಗಿಲ್ಲಿ ನಟ? ಒಂದು 7 ವರ್ಷ ಸರ್, 7 ಇಯರ್ಸಿಂದ ಪರಿಚಯ. ಈ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡ್ತಾ ಇದ್ರಲ್ಲ, ಸೊ ಹೆಂಗೆ ಅದನ್ನೆಲ್ಲ ಯಾವ ಥರ ಟೇಕ್ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಇಷ್ಟು ಶುದ್ಧ ಲೆಂತಿ ಡೈಲಾಗ್ ಇರ್ತಾ ಇತ್ತು. ಅದು ಎಸ್ಪೆಷಲಿ ಗಿಲ್ಲಿ ನಟ ಡೈಲಾಗ್ ಅಂತೂ ಅದು ಯಾವಾಗ ಸ್ಟಾಪ್ ಆಗುತ್ತೆ ಅಂತ ನಾವು ಕಾಯ್ಬೇಕಿತ್ತು, ಆ ಡೈಲಾಗ್ ಯಾವಾಗ ಎಂಡ್ ಆಗುತ್ತೆ ಅಂತ. ಸೊ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಯಾವ ಥರ ತಗೋತಾ ಇದ್ರು ಅವರು? ನಾವೆಲ್ಲ ಫಸ್ಟು ಒಂದು ಶಾರ್ಟ್ ಮೂವೀಸ್ ಮಾಡಬೇಕಾದಾಗ ಕಂಟೆಂಟ್ ಹುಡುಕ್ತಾ ಇದ್ವಿ ನಾವು. ಫಸ್ಟ್ ಒಂದು ಕಂಟೆಂಟ್ ಮಾಡೋಣ ಅಂತ. ಕಂಟೆಂಟ್ ಮಾಡಾದ್ಮೇಲೆ ಡೈಲಾಗ್ ಬರ್ಕೊಡ್ತಿದ್ವಿ. ನಾವು ಡೈಲಾಗ್ ಬರೀಬೇಕಾದಾಗ ನಾವೇ ನಗ್ತಾ ಇದ್ವಿ. ನಮ್ಮಿಬ್ಬರಿಗೆ ನಗು ಬರ್ತಿದೆ ಅಂದರೆ ಆಡಿಯನ್ಸ್ಗೆ ನಗ್ತಾರೆ ಅಂತ. ಕೆಲವು ಡೈಲಾಗ್ಗೆಲ್ಲ ನಮಗೆ ನೈಟ್ ಎಲ್ಲ ಮಲ್ಕೊಂಡು ಡೈಲಾಗ್ ಬರೋದಾಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಇಬ್ಬರು ತಲೆ ಮೇಲೆ ಹೊಡ್ಕೊಂಡು ನಗ್ಕರಿಯೋದು ಇದೆ. ನೀವು ಹಂಗೆ ಹೇಳಿದ್ರಿ, ನೀವು ಹಿಂಗೆ ಹೇಳಿದ್ರಿ ಅಂತ. ಸೊ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿ ಫಸ್ಟ್ ಕಂಟೆಂಟ್ ಹುಡುಕ್ತಾ ಇದ್ವಿ. ಯಾಕಂದರೆ ನಾವೆಲ್ಲ ಡೈರೆಕ್ಟರ್ ಆಗಬೇಕು ಅಂತಲೇ ಒಂದು ಓಪ್ ಇಟ್ಕೊಂಡು ಬಂದವರು. ಅವನು ಬಂದು ಡೈರೆಕ್ಟರ್ ಆಗಬೇಕು ಅಂತ ಬಂದ. ಅದಾದಮೇಲೆ ಸೆಟ್ ಕೆಲ್ಸ್ಕೊಂಡೋಗ್ಬಿಟ್ಟ. ಯಾಕಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಈಗಿನ ಸಿನಿಮಾ ಅಂತ ಇರ್ಬೋದು, ಯಾವುದೇ ಸಿನಿಮಾಗಳಿರ್ಬೋದು, ಅಮೌಂಟ್ ಅನ್ನೋದು ಕಮ್ಮಿ ಸರ್. ನಿಮಗೂ ಅದು ಗೊತ್ತಿದ್ದೇ ಇಲ್ಲ ಗೊತ್ತಿಲ್ಲ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಲಿ ಫಸ್ಟು ಪ್ರೀ ಪ್ರೊಡಕ್ಷನಿಂದ ಪೋಸ್ಟ್ ಪ್ರೊಡಕ್ಷನ್ವರೆಗೂ ಕೆಲಸ ಮಾಡೋರೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವರು. ನಿಜ, ತುಂಬ ಹಾರ್ಡ್ ವರ್ಕ್ ಇರುತ್ತೆ. ಹಾರ್ಡ್ ವರ್ಕ್ ಅಂದರೆ ಹೆವಿ ಹಾರ್ಡ್ ವರ್ಕು. ಅವ್ರಿಗೆ ಎಷ್ಟೋ ಜನಕ್ಕೆ ಪೇಮೆಂಟೇ ಸಿಗಲ್ಲ. ಮೇನ್ ಇಂಪಾರ್ಟೆಂಟ್ ಅಂದರೆ ಒಂದು ಸಿನಿಮಾ ಕ್ರಿಯೇಟಿವಿಟಿ ಯಾರು ಫಸ್ಟು? ಡೈರೆಕ್ಟರ್. ಆ ಡೈರೆಕ್ಟರ್ ಟೀಮೇ ಕ್ರಿಯೇಟರ್ಸ್. ಅದಕ್ಕೆ ಇವನ್ನ ಓನರ್ ಆಫ್ ದಿ ಶಿಪ್ ಅಂತ ಕರೀತಾರೆ, ಕ್ಯಾಪ್ಟನ್ ಆಫ್ ದಿ ಶಿಪ್. ಹೌದು ಹೌದು ಹೌದು. ಆವಾಗ ಆ ಥರ ಆದಾಗ ಎಷ್ಟೋ ಜನಕ್ಕೆ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಪೇಮೆಂಟೇ ಸಿಗ್ತಾ ಇರಲಿಲ್ಲ. ಅವನೇನು ಮಾಡ್ಬಿಟ್ಟಿದ್ದ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಅವ್ನು ಸೆಟ್ಗೆ ಹೋಗ್ಬಿಡ್ತಿದ್ದ. ಸೆಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾಯಿದ್ದ. ಸೆಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರೆ 1,000-1,200 ರೂಪಾಯಿ ದುಡ್ಡು ಸಿಗೋದು. ಅದನ್ನೆಲ್ಲ ಕೂಡಿಟ್ಕೊಂಡು ಅವನೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಒಂದೊಂದು ಕತೆ ಮಾಡ್ಕೊಂಡು ಒಂದೊಂದು ಸಬ್ಜೆಕ್ಟ್ ಮಾಡ್ಕೊಂಡು ಮಾಡ್ತಾಯಿದ್ವಿ ನಾವು. ಅದಾದಮೇಲೆ ನೆಕ್ಸ್ಟು ನಮಗೆ ನಲ್ಲಿಮೂಳೆ, PO2, ರಾಂಗ್ ಸೆಂಟ್, ರಂಗನಾಥ, ರೋಲೆಕ್ಸ್ ರಾಜಣ್ಣ, ಇದಕ್ಕೆಲ್ಲ ನಮಗೆ ಸುಷ್ಮಾ ವಿಡಿಯೋಸ್ ಅಂತೇಳಿ ಗೊತ್ತಿರಬೇಕು ನಿಮಗೆ, ಧಮಕ ಪ್ರೊಡ್ಯೂಸರ್ ಸುನಿಲ್ ಸರ್ ಅಂತ, ಅವರು ಕನಕಪುರದವರು. ಅಲ್ಲಿಂದ ಒಂದು ಲಿಂಕ್ ಬೆಳೀತು. ಆವಾಗ ಅವರು ಸ್ವಲ್ಪ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಆವಾಗ ಏನು ಮಾಡ್ತಿದ್ವಿ, ಅದೇ ಕ್ಯಾಮ್ರಾ ಎಲ್ಲ ಅವ್ರದ್ದೇ ಎಕ್ವಿಪ್ಮೆಂಟ್ಸ್ ಎಲ್ಲ ಇತ್ತು. ಸ್ಟಾರ್ಟ್ ಮಾಡಿದ್ವಿ ಸರ್. ಅಲ್ಲಿಂದ ಒಂದೊಂದು ಕಂಟೆಂಟ್ ಮಾಡಿದ್ವಿ. ಫಸ್ಟ್ ಕಂಟೆಂಟು ನಾವು ಮಾಡ್ತಾ ಇದ್ದಾಗ ಒಂದು ಸ್ವಲ್ಪ ಚಪ್ಪಲಿ ಕಂಟೆಂಟ್ ಮಾಡಿದ್ವಿ ನೋಡಿ ನೀವು ಸ್ಟಾರ್ಟಿಂಗೆಲ್ಲ. ಅದು ಒಂದು ಸ್ವಲ್ಪ ನಮಗೆ ಏನೋ ಒಂದು ಕಡೆ ಪರವಾಗಿಲ್ಲ, ನಾವೇನೋ ಮಾಡ್ಬೋದಲ್ಲ ಅಂತ ಅನ್ನಿಸ್ತು. ಅದಕ್ಕಿಂತ ಮುಂಚೆ ಬೇಜಾನ್ ಅಡ್ಡಾಡ್ಬಿಟ್ಟಿದ್ವಿ. ಅವ್ರ ಊರಲ್ಲಿ ತಗೋ ಡ್ರೋನ್ಗಿನೆಲ್ಲ ಆರಿಸ್ಬಿಟ್ಟಿದ್ದಾರೆ ಅವರು. ಅಲ್ಲೆಲ್ಲ ಭಯ ಬಿದ್ದೋಗ್ಬಿಟ್ಟವ್ರು, ಇದೇನೋ ಮೇಲ್ಗಡೆ ಬಂದ್ಬಿಟ್ಟೈತಲ್ಲ. ಸೊ ಅದೆಲ್ಲ ಪ್ರಯತ್ನಗಳು ಮಾಡ್ತಾಯಿದ್ವಿ. ಆಮೇಲೆ ನಮಗೆ ಒಂದು ಸ್ಟ್ಯಾಂಡರ್ಡ್ ಬೇಕಾಗಿತ್ತು. PO2 ಒಂದು ಸ್ಟ್ಯಾಂಡರ್ಡ್ ಆಗ್ಬಿಟ್ವಿ ನಾವು. ನಾನು ಅವನ ಜೊತೆಲಿ ಮಾಡಿದ್ದೆ ಫಸ್ಟ್ PO2 ಅಂತ. ರೋಡಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತೀವಿ ಅವನು. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾದಾಗ PO2 ಕೆಲವು ಟೈಮ್ಗಳಲ್ಲಿ ನಾನು ಮಾಡಬೇಕಾದಾಗ ಎಲ್ಲೆಲ್ಲಿ ಪಂಚ್ ಬರುತ್ತೆ, ಏನು ಕತೆ ಅಂತ. ಆಮೇಲೆ ಪಂಚಿಂಗ್ ಡೈಲಾಗ್ ಬರೀತಿದ್ದದ್ದು ಕೆಲವು ಟೈಮ್ಗಳಲ್ಲಿ ಒಂದು ಲೆಕ್ಕದಲ್ಲಿ ಓಕೆ ಅಂತ ಅನ್ನಿಸಿದ್ರು. ಆ ಪಂಚಿಂಗ್ ಡೈಲಾಗ್ ಹೇಳ್ತಾರಲ್ಲ ಸರ್, ಅದು ಅವ್ರ ಕೆಪಾಸಿಟಿ ಇದ್ದವ್ರು ಮಾತ್ರ ಹೇಳಕ್ಕೆ ಸಾಧ್ಯ. ಡೈಲಾಗ್ ಬರೆಯೋದು ಮುಖ್ಯ ಅಲ್ಲ, ಅದನ್ನು ಡೆಲಿವರಿ ಮಾಡೋದು ತುಂಬ ಇಂಪಾರ್ಟೆಂಟು. ಆವಾಗ ಕೆಲವು ಟೈಮ್ಗಳಲ್ಲಿ ನನಗೆ ಅನ್ನಿಸ್ತಿತ್ತು, ಇವನು ಏನೋ ಸಮಥಿಂಗ್ ಏನೋ ಸ್ಪೆಷಲ್ ಇದ್ದಾನಲ್ಲ ಇವನು ಅಂತ ಅನ್ನಿಸ್ತಿತ್ತು. ಬಟ್ ತುಂಬ ಸ್ಟ್ರಗಲ್ ಮಾಡಬೇಕು ಅಂತ. ಯಾಕಂದರೆ ನಾನು ಸಿನಿಮಾದ ಜೊತೆ ಕೆಲಸ ಮಾಡ್ಕೊಂಡು ಬೇರೆ ಇನ್ನೊಂದು ಕೆಲಸಗಳನ್ನ ಮಾಡ್ಕೊಂಡು ನಾನು ಮೇಂಟೈನ್ ಮಾಡ್ತಾಯಿದ್ದೆ. ಯಾಕಂದ್ರೆ ನನಗೆ ಅಷ್ಟೊಂದು ಕಮಿಟ್ಮೆಂಟ್ ಇತ್ತು, ಮಾಡ್ತಾಯಿದ್ವಿ. ಅದಾದಮೇಲೆ PO2 ಮಾಡಿದ್ವಿ. PO2 ಮಾಡಾದ್ಮೇಲೆ ನಲ್ಲಿಮೂಳೆ ಅಂತ. ನಲ್ಲಿಮೂಳೆ ಸೌಂಡ್ ಆಯಿತು ನೋಡಿ. ಹೌದು, ಅವನ್ನ ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡೋಗ್ಬಿಡುತ್ತೆ ಸೌಂಡಾಗಿ. ನಲ್ಲಿಮೂಳೆ ಅಂತ ಮಾಡಿದಾಗ ಅದು ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಮಾತ್ರ ಅಲ್ಲಿಂದ ಗಿಲ್ಲಿ ಒಂಥರ ಬ್ರೈಟ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು. ಆವಾಗಲೇ ಇಮ್ಯಾಜಿನೇಷನ್ ಮಾಡ್ಕೊಂಡೆ ನಾನು, ಇವ್ದು ಎಲ್ಲೋ ಮಾಸ್ಟರ್ ಪೀಸ್ ಆಗುತ್ತೆ ಈ ಪೀಸು ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಟ್ರಗಲ್ ಮಾಡ್ತಾಯಿದ್ವಿ. ತುಂಬ ಕಷ್ಟಪಟ್ಟಿದ್ದೀವಿ ಮಾಡ್ತಾ.
ಓಕೆ. ಸೊ ಅಂದ್ರೆ ಈಗ ನೀವು ಅಲ್ಲಿ ಒಂದು ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಿರಲ್ಲ ಒಂದು ಊರಲ್ಲಿ, ಅಲ್ಲಿ ಹೋದಾಗ ಕೆಲವರೆಲ್ಲ ಊರ್ನವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹೌದೌದು. ಸೊ ಅಲ್ಲೆಲ್ಲ ಹೆಂಗ್ ನೀವು ಪ್ರಿಪೇರ್ ಮಾಡ್ತಾ ಇದ್ರಿ, ಹೆಂಗ್ ಅಪ್ರೋಚ್ ಮಾಡ್ತಾ ಇದ್ರಿ ಅವ್ರನ್ನ? ಗಿಲ್ಲಿ ನಟ ಅಲ್ಲಿ ಯಾವ ತರ ಇದು ಮಾಡ್ತಾ ಇದ್ರು? ಇಲ್ಲ, ನಾವು ಪಿವೋಟ್ ಮಾಡಿದಾಗ ನಮ್ಗೇನು ಪಬ್ಲಿಕ್ ಅವಶ್ಯಕತೆ ಇರಲಿಲ್ಲ. 3 ಜನ ಕೂತ್ಕೋತಾ ಇದ್ವಿ. 3 ಜನ ಕೂತ್ಕೊಂಡು ನಾವು ಡೈಲಾಗ್ ಬರ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಿ ನಾವು ಆ್ಯಕ್ಟಿಂಗ್ ಮಾಡ್ತಿದ್ವಿ. ಅದಾದ್ಮೇಲೆ ಇಮಿಡಿಯೇಟ್ ಏನು ಮಾಡ್ತೇನೆ, ಅವ್ನ ಕ್ಯಾರೆಕ್ಟರ್ ಇದ್ದಾಗ ಕ್ಯಾಮ್ರಾ ಅವ್ನ ಪಾಯಿಂಟ್ ಹೋದಾಗ ನಾನು ಬ್ಯಾಕ್ಗ್ರೌಂಡಿಗೆ ಬಂದ್ಬಿಡ್ತಿದ್ದೆ. ಓಕೆ ಓಕೆ. ಕ್ಯಾಮ್ರಾಮನ್ಗೆ ಮತ್ತೆ ನನ್ನ ಕ್ಯಾರೆಕ್ಟರ್ ಇತ್ತು ಚೆಕ್ ಅಂತ ಆ ಪಾಯಿಂಟಿಗೆ ಹೋಗ್ಬಿಡ್ತಿದ್ದೆ ನಾನು. ಓಕೆ. ನನ್ನ ಡೈಲಾಗ್ ಬರುತ್ತೆ ಅಂತ ಹೇಳಿದಾಗ ಒಂದು ಸ್ವಲ್ಪ ಹಿಂಗೆ ಪ್ಯಾನ್ ಮಾಡಿದ್ರೆ ಸಾಕು. ಈಗ ನೋಡಿ ಹಿಂಗಿದೆ ಕ್ಯಾಮ್ರಾ, ಹಿಂಗೆ ಪ್ಯಾನ್ ಮಾಡಿದಷ್ಟೇ ನಾನು ಸ್ಟ್ಯಾಂಡ್ ಆಗ್ಬಿಡ್ತಿದ್ದೆ. ಓಹೋ, ಭಯಂಕರ ಕಷ್ಟ. ಹಂಗೆ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಅದನ್ನು ಮಾಡ್ತಾ ಇದ್ವಿ. ಆಮೇಲೆ ಆ ಪಬ್ಲಿಕಲ್ಲಿ ಅಲ್ಲಿರೋಂಥ ಜನ ನಮಗೆ ಪ್ರೊಡ್ಯೂಸರ್ ಕಡೆ ಸುನಿಲ್ ಅಂತ ಹೇಳಿದ್ನಲ್ಲ, ಧಮಕ ಪ್ರೊಡ್ಯೂಸರು, ಅವ್ರ ಊರೇ ಆಗಿರೋದ್ರಿಂದ ಅಲ್ಲೆಲ್ಲ ಜನ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ನಮ್ಗೆ ಸ್ವಲ್ಪ ರಿಸ್ಕ್ ಆಗಿದ್ದೆ ನಲ್ಲಿಮೂಳೆ. ಯಾಕಂದ್ರೆ ನಲ್ಲಿಮೂಳೆಯಲ್ಲಿ ನಿಮ್ಗೆ ಗೊತ್ತಿರಬೇಕು, ಆ ಪೆಂಡಲ್ ಹಾಕ್ಬಿಟ್ಟು ಆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ನೋಡಿ, ಟೇಬಲ್ ಗಿವೆಲ್ಲ ಹಾಕ್ಬಿಟ್ಟು. ಆವಾಗ ಅಲ್ಲಿ ಹೋಗಿ ನಾವು ಇಲ್ಲಿಂದ ಹೋಗ್ಬೇಕಾದಾಗ ಅವಾಗ ನಮ್ಮ ಹತ್ರ 2 ವೀಲರ್ ಏನಿಲ್ಲ ಪಾಪ, ಅವನು ನನ್ನ ಗಾಡೀಲಿ ಹೋದ್ವಿ. ಇಲ್ಲಿಂದ ಕನಕಪುರಕ್ಕೆ ಹೋದ್ವಿ, ಬನ್ನಳ್ಳಿ ಅಂತ. ಅಲ್ಲಿಗೆ ಹೋಗಿ ಕೂತ್ಕೊಂಡು ನೈಟೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಎಷ್ಟು ಚಿಕನ್ ತರಿಸೋದೆಷ್ಟು, ಮಟನ್ ತರಿಸೋದೆಷ್ಟು ಅಂತೇಳಿ ಪ್ಲ್ಯಾನ್ ಮಾಡಿ ಚಿಕನ್ ಮಟನ್ ಎಲ್ಲ ತರಿಸಿ ನೈಟೇ ಫೋನ್ ಮಾಡಿ ಪೆಂಡಲ್ನೆಲ್ಲ ನೈಟೇ ಹಾಕ್ಸ್ಬಿಟ್ವಿ. ನೈಟೆಲ್ಲ ಪೆಂಡಲ್ ಹಾಕಿ ಟೇಬಲ್ ಗಿವೆಲ್ಲ ಹಾಕ್ಸ್ಬಿಟ್ಟು ಬೆಳಿಗ್ಗೆ ಎದ್ದಬೇಕು. ಆಮೇಲೆ ಅವ್ನು ಸ್ವಲ್ಪ ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದ, ನಾನೆಲ್ಲ ಮುದ್ದೆ ಮಾಡ್ತಾಯಿದ್ದೆ. ಚಿಕನ್ ಸಾಂಬಾರು ಮತ್ತು ರೈಸ್ ಎಲ್ಲ ನಾನೇ ಪ್ರಿಪ್ರೇಷನ್ ಮಾಡಿ ಆಮೇಲೆ ಎಲ್ಲರನ್ನೂ ಕರೆದ್ಬಿಟ್ಟು ಬನ್ನಿ ಊಟಕ್ಕೆ ಅಂತ. ಯಾವತ್ತು ಚಿಕನ್ ಮಟನ್ ಮಾಡಿದ್ವಿ ಅಂತ ಹೇಳಿದ್ರು ಜನ ಸ್ವಲ್ಪ ಅಟ್ರಾಕ್ಷನ್ ಆಗ್ಬಿಟ್ರು. ಹೌದೌದು, ಊಟಕ್ಕೋಸ್ಕರ ಕೂತ್ಕೊಂಡ್ರು. ಸರಿ, ನಾವೇನು ಅನ್ಕೊಂಡ್ರೆ ನಿಮ್ಮ ಉದ್ದೇಶ ಅವ್ರಿಗೆ ಕರ್ಸೋ ಉದ್ದೇಶಕ್ಕೆ ಮಾಡಿದ್ದು? ಇಲ್ಲ, ಅದು ಕಂಟೆಂಟ್ ಹೆಂಗಿತ್ತಲ್ಲ, ಯಾಕಂದ್ರೆ ಅದು ಮೂಳೆ ಬೀಗ್ರೂಟ ನಡೀತಾ ಇರುತ್ತೆ. ಅವ್ನು ಬರ್ತಾನೆ, ನಾನು ಮೊದಲೇ ಮಂಡ್ಯದವರು ಬಾಡ್ಗೆ ಬ್ರಾಂಡ್ ಬಜಾರ್ ಇದ್ದಾಗೆ ನನಗೆ ಒಂದು ನಲ್ಲಿ ಮೂಳೆ ಬೇಕು, ಹುಡುಕ್ಬಿಟ್ಟು ಹಾಕು ಅಂತ ಹೇಳಿ ನನಗೆ ಹಂಗೆ ಅನಿಸ್ತಿತ್ತು. ನೀನು ನಲ್ಲಿ ಮೂಳೆ ಅಂತೆಲ್ಲ, ನೀನು ಯಾವ್ದು ಮೂಳೆಗಳೇ ಏನೂ ಇಲ್ಲ ಅನ್ಕೊಂಡು ನಂದೊಂದು ಸ್ವಲ್ಪ ಡೈಲಾಗ್ ಬರ್ತಾಯಿತ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ನೀವು ಜಾಸ್ತಿ ನಲ್ಲಿ ಬೆಳಗ್ಗೆ ಮಾತಾಡಿದ್ರೆ ನಿಮ್ಗೆ ಊಟ ತಲೆನೂ ಹಾಕಲ್ಲ, ಹಾಕಿದ್ದು ಏನಿತ್ತು ಅದು ತಿನ್ಕೊ ಹೋಗೋ ಅಂತೇಳಿ ನಾನು ಮಾತಾಡೋಂಥದ್ದು. ಈ ಥರದ ಕಾನ್ವೆನ್ಷನ್ ನಡೀತಿತ್ತು. ಆವಾಗ ಅಲ್ಲಿ ಗ್ರಾಮಸ್ಥರಿದ್ರಲ್ಲ, ಆ ಗ್ರಾಮಸ್ಥರನ್ನೆಲ್ಲ ಒಂದು ರೌಂಡು ಕುಂಡಿಸ್ಕೊಂಡೆ. ತಮಾಷೆ ಏನಪ್ಪ ಅಂತ ಹೇಳಿದ್ರೆ ಚಿಕನ್ ಮಟನ್ ಎಲ್ಲೆಲ್ಲ ಹಾಕಿದ್ವಿ, ಇನ್ನೂ ಶಾರ್ಟೇ ಕಂಪೋಸ್ ಮಾಡಿಲ್ಲ ನಾವು, ಮುಗಿದಾಯಿತು. ತಿರುಗಿ ನೋಡಿದ್ವಿ ಹಿಂಗೆ ಎಲ್ಲ ಆಲ್ರೆಡಿ ಜೊನ್ನಿಗೆ ಹಾಕಿದ್ವಲ್ಲ ಎಲ್ಲ ಖಾಲಿ. ಆವಾಗ ರೀ ಏನು ಇದು ಕತೆ ಅಂತ ಹೇಳ್ಬಿಟ್ಟು ಮಾತಾಡಿದ್ವಿ. ಹಿಂಗೆ ಇದು ಬಿಟ್ಟು ಹಂಗಲ್ಲಿ ನಾವು ಶೂಟಿಂಗ್ ಮಾಡ್ತಾಯಿದ್ದೀವಿ, ಈಗಲೇ ತಿನ್ನಬಾರ್ದು ಅಂತ. ಅಲ್ಲೊಬ್ರು ಯಜಮಾನ್ರು ಎದುರು ಗೌಡ್ರು ಎಲೆ ಮೇಲೆ ಬಾಡ್ ಹಾಕ್ಬಿಟ್ಟು ಸುಮ್ಮನೆ ಕೂತಿದ್ರು, ನಾವು ತಿನ್ನೋಕ್ಕಾಗ್ತದೆ, ಸುಮ್ಮನೆ ಹಂಗೆ ಕೂತ್ಕೊಳ್ಳೋಕ್ಕಾಗ್ದ ಅಂದ್ರು. ಇದು ಮುಗಿತದಲ್ಲಪ್ಪ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಸರ್ ಒಂದು ಕೆಲಸ ಮಾಡಿ ಎಲೆ ಎಲ್ಲ ಹಾಕಿದ್ದೀವಲ್ಲ ಹಂಗೆ ಒಂದು ಪ್ಯಾನ್ ಮಾಡಿಬಿಡಿ, ಫಸ್ಟ್ ಸ್ಟಾರ್ಟ್ ಆಗಿಬಿಡೋಣ, ಆಮೇಲೆ ಕ್ಲೋಸಪ್ಪಲ್ಲಿ ಇದ್ಕೊ ಹೊಡ್ಕೊಳ್ಳೋಣ ಸರ್ ಅಂತ ಹೇಳ್ಬಿಟ್ಟು ಆಮೇಲೆ ಪ್ಲಾನ್ ಮಾಡಿದ್ವಿ. ಹಾಗಾಗಿ ಆ ಜನನು ಕೆಲವು ಟೈಮ್ಗಳಲ್ಲಿ ನಮ್ಮ ಮೇಲೆ ಚಾರ್ಜ್ ಮಾಡ್ಕೊಂಡು ಆಟ ಆಡಿದ್ವಿ ಅದಲ್ಲಿ. ಆವಾಗ ಅವರು ಎಕ್ಸ್ಪೆಷಲಿ ಏನಪ್ಪ ಅಂದರೆ ಗಿಲ್ಲಿ ನಟನ್ ಡೈಲಾಗ್ ಎಲ್ಲ ಹೈಲೆಸ್ಟು ಅದಲ್ಲಿ ಅವ್ನು ನಂದು ಕಾಂಬಿನೇಷನ್ ಸ್ಟಾರ್ಟ್ ಆಯಿತು. ಹಾಗಾಗಿ ಕಾಂಬಿನೇಷನ್ ತುಂಬ ವರ್ಕೌಟ್ ಆಗ್ಬಿಡ್ತು. ಯಾಕಂದರೆ ಅವ್ನ ಭಾಷೆಗೂ ನನ್ನ ಭಾಷೆಗೂ ಹತ್ತಿರ ನಮ್ಮದೆಲ್ಲ ಮೈಸೂರು ಈ ಥರದ ಭಾಗದವರು, ಚಾಮರಾಜನಗರ ಈ ಥರದ ಭಾಗಲೆಲ್ಲ ಬೆಳೆದಿರೋದ್ರಿಂದ ನಮಗೆ ಆ ಭಾಷೆ ತುಂಬ ಇಡ್ತಾ ಇತ್ತು ನಮಗಿಬ್ಬರಿಗೂ. ಕಾಂಬಿನೇಷನ್ ಸ್ಟಾರ್ಟ್ ಮಾಡಿದ್ವಿ, ಅದು ಸಿಕ್ಕಾಪಟ್ಟೆ ಕ್ಲಿಕ್ ಆಗ್ಬಿಡ್ತು ಸರ್. ಅಲ್ಲಿಂದ ಆ್ಯಕ್ಚುಲಿ ಎಷ್ಟೋ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಅವರು ದಡದೂರು ಅಂತ ಇದೆಯಲ್ಲ, ದಡದಪುರ ಅಲ್ಲೇ ತೆಗೆದಿದ್ದು ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಬಟ್ ಆಕ್ಚುಲಿ ಎಲ್ಲಿ ತೆಗೆದಿದ್ದು, ಶೂಟ್ ಮಾಡಿದ್ದು ಎಲ್ಲಿ? ಕನಕಪುರ ಹತ್ರ ಬನ್ನಳ್ಳಿ ಅಂತ ಬರುತ್ತೆ ಸರ್. ಆ ಬನ್ನಳ್ಳಿಲಿ 4 ನಲ್ಲಿ ಮೊಳೆ ಮಾಡಿದ್ದು ಅಲ್ಲೇ, ಪಿವೋಟ್ ಮಾಡಿದ್ದು ಅಲ್ಲೇ, ರೋಲೆಕ್ಸ್ ರಗಣ ಮಾಡಿದ್ದು ಅಲ್ಲೇ, ರಾಂಗ್ ಸೈಡ್ ರಂಗನಾಥ ಮಾಡಿದ್ದು ಅಲ್ಲೇ, ಎಲ್ಲ ಸುಮಾರು ಅಲ್ಲೇ. ಸ್ಟಾರ್ಟಿಂಗ್ ನಾನಪ್ಪ ಅಂದರೆ ಮಾರ್ಗರೆಟ್ ರೋಮೆಸ್ ಇಲ್ಲಿ ಕೊಂಬಘಟ್ಟ ಹತ್ರ ಮಾಡಿದ್ದು, ತವರೆಕೆರೆ ಇದೆಯಲ್ಲ ಆ ಸೈಡ್ ಮಾಡಿದ್ವಿ. ಇನ್ನೆಲ್ಲ ಅಲ್ಲೇ ಮಾಡಿದ್ವಿ. ಯಾಕಂದ್ರೆ ನಮ್ಗೆ ಅಷ್ಟೊಂದು ಜನ ಕೋಆಪ್ರೇಟ್ ಮಾಡ್ತಾಯಿದ್ರು. ಏನೋ ಗಿಲ್ಲಿ ಏನು ಸಮಾಚಾರ ಗಿಲ್ಲಿ ಅನ್ಕೊ ಮಾತಾಡೋರು, ಇವನು ಅಷ್ಟೊಂದು ಕ್ಲೋಸ್ ಆಗಿದ್ದಲ್ಲ, ಹಾಗಾಗಿ ಸ್ವಲ್ಪ ನಮಗೆ ಕೋಆಪ್ರೇಟ್ ಚೆನ್ನಾಗಿ ಮಾಡ್ತಾಯಿದ್ರು. ಅಂದರೆ ಈ ಸ್ಟೇ ಮಾಡೋದೆಲ್ಲ ಅಲ್ಲಿ, ಎಲ್ಲಿ ಉಳ್ಕೊಳ್ಳೋದೆಲ್ಲ ಅಲ್ಲೇನಾ? ಪ್ರೊಡ್ಯೂಸರ್ ಮನೆ ಇತ್ತು. ಓಕೆ. ಇನ್ನೊಂದು ನಿಮಗೆ ನಲ್ಲಿ ಮೂಳೆಯಲ್ಲಿ ಹೋಗ್ಬೇಕಾದ್ರೆ ಇರ್ಲಾ ಮೂವಿ ಹಾಕ್ಬಿಡ್ತೀನಿ ಅಂತ ಒಬ್ಬ ಬರ್ತಾರೆ ನೋಡಿ, ಅವ್ರ ಮನೇಲಿ ಪಾಪ ಅವ್ರ ಮಿಸ್ಸಸ್ ಇರಲಿಲ್ಲ. ಹಂಗಾಗಿ ಅವರಮ್ಮ ಮತ್ತು ಅವರಿಬ್ಬರು ಇದ್ರು. ಹಾಗಾಗಿ ಮನೆ ತುಂಬ ದೊಡ್ಡದಿತ್ತು. ಆರಾಮಾಗಿ ಹೋಗಿ ಸ್ಟೇ ಆಗೋದು, ನಾವು ಕೂತ್ಕೊಂಡು ಸ್ಟೇ ಆಗ್ಬಿಟ್ಟು ಮಾತಾಡೋದು ಅಲ್ಲೇ, ಮಾತಾಡ್ಕೊಂಡು 1 ಗಂಟೆ 2 ಗಂಟೆ ಮಲ್ಕೊಳ್ಳೋದು, ಮತ್ತೆ ಬೆಳಗ್ಗೆ ಎದ್ದು ಶೂಟಿಂಗ್ ಮಾಡಬೇಕಲ್ಲ, ಪ್ರಾಕ್ಟೀಸ್ ಮಾಡಬೇಕು, ಡೈಲಾಗ್ ಅದೆಲ್ಲ ಮಾಡ್ಕೊಂಡು ಹಂಗೆ ಮಾಡ್ತಾಯಿದ್ವಿ. ಓಕೆ. ಫೈನಾನ್ಸ್ ಅವಾಗೆಲ್ಲ ದುಡ್ಡೆಲ್ಲ ಹೆಂಗೆ ಅಡ್ಜಸ್ಟ್ ಮಾಡ್ತಾ ಇದ್ರಿ ಇದಕ್ಕೆಲ್ಲ? ನಮ್ಮ ಖರ್ಚು ಏನಿರುತ್ತೋ ನಾವೇ ಮಾಡಿದ್ವಿ ಸರ್. ಯಾಕಂದ್ರೆ ನಾನು ಬೇರೆ ಕಡೆ ಸಂಪಾದನೆ ಮಾಡ್ತಾ ಇದ್ದೆ. ಅಂದರೆ ನಾನು ಪಾರ್ಟ್ ಟೈಮಲ್ಲಿ ಇವನ ಜೊತೆ ಕೆಲಸ ಮಾಡ್ತಾ ಇದ್ದೆ. ಇವ್ನು ಸಿನಿಮಾ ಬಿಟ್ಟು ಏನು ಮಾಡ್ತಾ ಇರಲಿಲ್ಲ. ಅಲ್ಲ, ಇವ್ರಿಗೆ ಈಗ ಯೂಶಲಿ ಒಬ್ಬ ಕಲಾವಿದ ಅಂದರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಇವ್ರು ಏನಾದ್ರು ಬೇರೆ ಜಾಬ್ ಇಟ್ಕೊಂಡಿದ್ರಾ, ಅಥವಾ ಈ ದುಡ್ಡೆಲ್ಲ ಹೆಂಗೆ ಬೇಕೇ ಬೇಕಲ್ಲ ದುಡ್ಡು ಬದುಕೋಕ್ಕೆ ಮನುಷ್ಯರಿಗೆ? ಫೈನಾನ್ಸಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಾನು ಇದ್ದೆ ಸರ್. ಸ್ವಲ್ಪ ನಮ್ಮದು ಊಟ ಗೀಟ ಸಮಥಿಂಗ್ ಏನಿರುತ್ತೋ ಅದೆಲ್ಲ ನಾನು ಇದ್ದೆ. ಸಣ್ಣ ಪುಟ್ಟದ್ದು ಏನಿರುತ್ತೋ ಅದ ನನ್ನ. ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರಿ? ಅಂದರೆ ನಾನು ಟಾಟಾ ಕ್ಯಾಪಿಟಲ್ ಮತ್ತು ಬಜಾಜ್ ಫೈನಾನ್ಸ್ ಇದೆಯಲ್ಲ, ಅದಲ್ಲೆಲ್ಲ EMI ಕಲೆಕ್ಟ್ ಮಾಡ್ತಾ ಇದ್ದೆ ನಾನು. ಅಲ್ಲಾಗಿ EMI ಕಲೆಕ್ಟ್ ಮಾಡೋದು ನಾನು ತಿಂಗಳಿಗೆ ಅವಾಗಲೇ ಒಂದು 30,000-40,000 ಸಾವಿರ ಬರ್ತಾಯಿತ್ತು ನನಗೆ. ಆವಾಗ ಸಣ್ಣ ಪುಟ್ಟದ್ದು ಏನಿರುತ್ತೋ ನಾನು ನೋಡ್ಕೊತಾ ಇದ್ದೆ. ಆಮೇಲೆ ನನ್ನ ಗಾಡಿಲೇ ಕರ್ಕೋಗ್ತಿದ್ದೆ, ನಾನೇ ಕರ್ಕೋಗಿ ಎಲ್ಲ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ಆ ಕಡೆಯಿಂದ ಬರ್ಬೇಕಾದ್ರೆ ಒಳ್ಳೆ ಹೋಟ್ಲ್ ಊಟ ಮಾಡ್ಕೊಂಡು ಚೆನ್ನಾಗಿ ಬಂದ್ಬಿಡೋದು ಆ ಕಡೆಯಿಂದ.
ಅದಾದಮೇಲೆ ಇದೆಲ್ಲ ಮುಗಿದು ಎಡಿಟಿಂಗ್ ಎಲ್ಲ ಕೂತ್ಕೊಳ್ಳೋದು, ಎಡಿಟಿಂಗ್ ಕೂತ್ಕೊಂಡು ಬರ್ರಿ ಒಂದ್ಸರಿ ಫೈನಲ್ ಏನಿರುತ್ತೋ ಅದೆಲ್ಲ ಮಾಡಿಸಿದ್ದೀವಿ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇಬ್ಬರು ಕೂತ್ಕೊಂಡು ನೋಡ್ತಿದ್ವಿ. ಅದ್ರಲ್ಲಿ ಏನಾದ್ರು ಚೇಂಜಸ್ ಇದ್ದರೆ ನಾವೇ ಮಾಡ್ಕೊತಿದ್ವಿ. ಮಾಡಿಕೊಂಡು ಆಮೇಲೆ ಫೈನಲ್ ರೆಡಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಅಪ್ಡೇಟ್ ಮಾಡೋದು. ಸೊ ಈಗ ಗಿಲ್ಲಿ ನಟ ಬಂದ ಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಆಕ್ಚುಲಿ ಮನೆಯವ್ರನ್ನ ನಾವು ಇಂಟರ್ವ್ಯೂ ಮಾಡಿದಾಗ ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ 1 ವರ್ಷ ಅಥವಾ 1.5 ವರ್ಷ ನಾಪತ್ತೆ ಆಗ್ಬಿಟ್ಟಿದ್ರಂತೆ ಎಕ್ಸಾಮ್ ಎಲ್ಲ ಬರೆದು. ನಿಮ್ಮ ಹತ್ರ ಫಸ್ಟ್ ಬಂದಾಗ ಹೇಳ್ಬಿಟ್ರ ನಾನು ಊರ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ನಾನು ಈಗ ಏನಾದರೂ ಮಾಡಿ ಫೇಮಸ್ ಆಗಬೇಕು ಅಥವಾ ಕಲಾವಿದ ಆಗಬೇಕು ಆ ಥರ ಏನೋ ಬಂದು ಹೇಳ್ಕೊಂಡಿದ್ದುಂಟ? ನೀವು ಆಗಲೇ ಪರಿಚಯ ಆಯ್ತಾ ಅದು ಅದಾದ್ಮೇಲೆ ಪರಿಚಯ ಆಗಿದೆ? ಇಲ್ಲ ಅದೆಲ್ಲ ಆದಮೇಲೆ ನನಗೆ ಪರಿಚಯ ಆಗಿರೋದು. ಅಕಸ್ಮಾತ್ ಅದು ಬಿಟ್ಟರೆ ಮೊದಲೆಲ್ಲ ಚಪ್ಪಲಿ ಕಾನ್ಸೆಪ್ಟ್ ಮಾಡಿದ್ರಲ್ಲ, ಅದು ಮಾರ್ಗರೇಟ್ ರಾಮಾಚಾರಿ ಅಂತ ಅವನ್ನ ಮಾಡಿದ್ದು, ಅದೆಲ್ಲ ಮಾಡಿದ್ದು ಸುಮಾರು ಮಾಡಿದ್ದೇನಾಗತ್ತಂದರೆ ಅವ್ನ ಲೈಫಲ್ಲಿ ತುಂಬ ಸ್ಟ್ರಗಲ್ ಇತ್ತು ಒಳಗಡೆ. ಅದನ್ನು ಮಾಡಿದ್ರು ತುಂಬ ಸ್ಟ್ರಗಲ್ ಇದ್ದ ಅವನು. ನನಗೆ ಆ ಗಿಲ್ಲಿ ಹೆಂಗೆ ಪರಿಚಯ ಅದ ಅಂತ ಹೇಳ್ಬೇಕು ನಿಮಗೆ. ಎಕ್ಸ್ಪೆಷಲಿ ಗಿಲ್ಲಿ ಪರಿಚಯ ಆಗಿದ್ದು ಹೆಂಗಪ್ಪ ಅಂದರೆ, ನನಗೆ ನವೀನ್ ಸಜ್ಜು ಇದ್ದಾರಲ್ಲ ಸಿಂಗರ್ ಸರ್, ಅವರೇ ನಮ್ಮಿಬ್ಬರಿಗೂ ಸೂತ್ರಧಾರಿ. ನಮ್ಮಿಬ್ಬರು ಪರಿಚಯ ಮೂಲಕನೇ ನವೀನ್ ಸಜ್ಜು ಸರ್. ಅವ್ರದ್ದೊಂದು ಲೋ ನವೀನ್ ಅಂತ ಹೇಳ್ಬಿಟ್ಟು ಒಂದು ಸಬ್ಜೆಕ್ಟ್ ನಡೀತಾ ಇತ್ತು. ಆ ಲೋ ನವೀನ ಸಬ್ಜೆಕ್ಟ್ ಮಾಡಬೇಕಾದಾಗ ನನಗೆ ಇದಕ್ಕಿಂತ ಮುಂಚೆ ನಮ್ಮ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕುಮಾರ್ ಇದ್ದಾರಲ್ಲ, ಗೊತ್ತಾ ಡೈರೆಕ್ಟು ಕುಮಾರ್ ಅಂತ, ಈಗ ಐ ಲವ್ ಯು ಮುದ್ದು ಅಂತ ಹೇಳ್ಬಿಟ್ಟು ಒಂದು ಫಿಲ್ಮ್ ಮಾಡ್ತಿದ್ದಾರೆ. ಸೊ ಈ ಥರ ನೆಕ್ಸ್ಟ್ 7ನೇ ತಾರೀಕು ರಿಲೀಸ್ ಅದು. ಅವರು ಒಂದು ಶೂಟಿಂಗ್ ಮಾಡಬೇಕಾದಾಗ ನನ್ನ ಮಡಿಕೇರಿ ಕರ್ಕೋಗಿದ್ರು ಆ ಸಿನಿಮಾದಲ್ಲಿ ಕೆಲಸ ಮಾಡೋಕೆ. ಆವಾಗ ನವೀನ್ ಸಜ್ಜು ನನಗೆ ಸ್ವಲ್ಪ ಪರಿಚಯ ಆದರು. ಅವಾಗಾಗಿ ನನ್ನ ಒಂದು ಆಕ್ಟಿವಿಟೀಸು ಮತ್ತು ನಾನು ಮಾತಾಡೋ ಶೈಲಿ ಎಲ್ಲ ನೋಡ್ಬಿಟ್ಟು ಬನ್ನಿ ಸರ್ ಇಲ್ಲಿ ಅಂತ ಕರೆದ್ಬಿಟ್ಟು, ಸರ್ ಈ ಸಿನಿಮಾ ಮುಗಿದ್ಮೇಲೆ ಬೇರೆ ಏನು ಕೆಲಸ ಮಾಡ್ತಿದ್ದೀರಿ ನೀವು ಅಂತ ಕೇಳಿದ್ರೆ, ಹಿಂಗೆ ಮಾಡ್ತಾಯಿದ್ದೀನಿ ಸರ್ ಅಂತೆಲ್ಲ ಹೇಳಿದೆ. ನಾನು ಸಬ್ಜೆಕ್ಟ್ ಮಾಡ್ತಾಯಿದ್ದೀವಿ ಸರ್ ನಮ್ಮ ಟೈಮು, ನೀವು ಸ್ವಲ್ಪ ಡೈಲಾಗ್ ಬರ್ಕೊಡ್ಬೋದಲ್ಲ, ಬರ್ಬೋದು ಫ್ರೀ ಆಗಿದ್ದಾಗ ಅಂತಂದರು. ಸರಿ ಸರ್ ಅಂತ ಹೇಳ್ಬಿಟ್ಟು ಓದೆ. ಆಗ ಸ್ಕ್ರಿಪ್ಟ್ ಎಲ್ಲ ನಡೀತಿತ್ತು, ಆ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಡೈಲಾಗ್ ಎಲ್ಲ ಮಾಡ್ತಾಯಿದ್ದೆ. ಸರ್ ಇದು ಸ್ವಲ್ಪ ಮಂಡ್ಯಸ್ಲಾಗಿದೆ, ಇದು ಆ ಕಡೆ ಇರೋರು ಯಾರು ಸಖತ್ತ ಮಾತಾಡೋರು ಬೇಕಲ್ಲ ಸರ್ ಅಂತಂದೆ ನಾನು. ಹೌದಾ, ಒಂದು ಕೆಲಸ ಮಾಡಿ ಯೂಟ್ಯೂಬಲ್ಲೆಲ್ಲ ಒಂದು ಹುಡುಗ ಮಾಡ್ತಾನೆ ಕಂಡು ನೋಡಿದರೆ ನಿಮಗೆ ಗಿಲ್ಲಿ ನಟ ಅಂತ ಅಂದ್ಬಿಟ್ಟು. ನಾನು ಅವಾಗ ನೋಡಿದೆ, ಅವನ ಹೆಸರು ಗೊತ್ತಿರಲಿಲ್ಲ ನನಗೆ, ಗಿಲ್ಲಿ ನಟ ನೋಡಿ ಅಂದ. ಇಲ್ಲ ಸರ್ ನೋಡಿಲ್ಲ. ಈ ವಿಡಿಯೋ ನೋಡಿಲ್ವ ಅಂತ ಹೇಳಿ ತೋರಿಸ್ತಾ ಅಲ್ಲಿ ಸ್ಟಾರ್ಟ್ ಆಗ್ಬಿಡ್ತು. ಟಿಕ್ ಟಾಕ್ ಟೀಟೆಗಳು ಅಂತ ಒಂದು ಮಾಡಿದ್ದ ಅವನು, ಸಿಂಗಲ್ ಟೇಕಲ್ಲಿ ಮೊಚ್ಚು ಮಸ್ಕೊಂಡು. ಸರ್ ಹೌದಾ, ಕರೆಸಿ ಸರ್ ಇವ್ರನ್ನ ಅಂತಂದೆ. ಫಸ್ಟು ನನ್ನ ಈಗಲೂ ನೆನಪಾಗುತ್ತೆ, ಮಚ್ಚಿಡ್ಕೊಂಡು ಓಡಾಡ್ತಿರ್ತಾರೆ. ಹೌದೌದು, ಪುಟ್ಮಲ್ಲಿ ಬುಡಲೆ. ನಾನೇ ಎಷ್ಟು ಸರಿ ನಗ್ತಾ ಇದ್ದೆ, ನಾನೇ ಕಮೆಂಟ್ ಹಾಕ್ತೆ, ಯಾವುದೋ ಇದು ಮಾಸ್ಟರ್ ಪೀಸ್ ಆಗುತ್ತಪ್ಪ ಇದು ಫ್ಯೂಚರಲ್ಲಿ ಅಂತ ನಾನೇ ಕಮೆಂಟ್ ಮಾಡಿದೆ. ಆವಾಗ ಸರಿ ಕರೆಸಿ ಸರ್ ಅಂತಂದೆ. ಕರೆಸ್ತಾ ಬಂದ ಅಲ್ಲಿಗೆ ಬಂದಾದ್ಮೇಲೆ ಅವನು ನಂದು ಮುಖಾಮುಖಿ ಫಸ್ಟ್ ಭೇಟಿ ಅಲ್ಲೇ. ಆಗ ಆಯ ಅಂತ ಪರಿಚಯ ಆದ್ವಿ. ಅವನು ಬಂದಾಗ ಸೈಲೆಂಟಾಗಿ ಕೂತ್ಕೊತಾ ಇದ್ದ. ಎಕ್ಸ್ಪೆಷಲಿ ಹಿಂಗೆ ಮಾತಾಡ್ತಾ ಯಾಕಂದರೆ ಯಾವುದೋ ಒಂದು ಹೊಸ ಟೀಮ್ಗೆ ಹೋಗ್ಬೇಕಾದಾಗ ಇಮಿಡಿಯೇಟ್ ಚೆಕ್ ಅಂತ ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ನನಗೂ ನವೀನ್ ಸಜ್ಜು ಸರ್ಗೂ ತುಂಬ ಕ್ಲೋಸ್ ರಿಲೇಷನ್ಶಿಪ್ ಇತ್ತು. ಯಾಕಂದ್ರೆ ನಾವು ಆಲ್ರೆಡಿ ಒಂದು 30-35 ದಿನ ಶೂಟಿಂಗ್ ಮಾಡಿದ್ವಲ್ಲ, ಸ್ವಲ್ಪ ಫ್ರೆಂಡ್ಸ್ ಥರ ಇದ್ವಿ. ಅವನು ಹೊಸ್ದಾಗಿ ಬಂದಾಗ ಸ್ವಲ್ಪ ಮಿಂಗಲ್ ಆಗಿರಲಿಲ್ಲ ಸ್ಟಾರ್ಟಿಂಗ್. ಆಮೇಲೆ ನನ್ನ ಜೊತೆ ಮಾತಾಡೋದು, ನನ್ನ ಜೊತೆಲಿ ಅಡುಗೆ ಮಾಡೋದು. ನವೀನ್ ಸಜ್ಜು ಸರ್ ಮನೆಯಲ್ಲೂ ನಾನು ಕಾಫಿ ಟೀ ಮಾಡೋದು, ಅಡುಗೆ ಮಾಡೋದು ಇದೆಲ್ಲ ಮಾಡ್ತಾಯಿದ್ವಿ ಫ್ರೀ ಆದಾಗ. ನನ್ನ ಜೊತೆ ಬೇಗ ಬೆರೆತ್ಬಿಟ್ಟ. ಎಲ್ಲೋ ಒಂದು ಕಡೆ ಸರ್ ನನಗೆ ಯಾಕೋ ನಿಮ್ಮದು ಮಾತಾಡೋ ಶೈಲಿ ಮತ್ತು ನೀವು ಅಂದರೆ ತುಂಬ ಇಷ್ಟ ಸರ್, ಓಪನ್ ಥರ ಇರ್ತೀರಿ ಅಂತ ಹೇಳ್ಬಿಟ್ಟು ಸ್ಟೈಲಾಗಿ. ಅದಾದಮೇಲೆ ನೆಕ್ಸ್ಟು ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೂತ್ಕೊಂಡು ಒಂದು ಸ್ವಲ್ಪ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಾಡ್ತಾ ಯಾವುದೋ ಈ ಥರ ಡಿಸ್ಕಸ್ ಮಾಡಿದಾಗ ಒಂದು ಡೈಲಾಗ್ ಬೇಕು, ಪಂಚಿಂಗ್ ಡೈಲಾಗ್ ಅಂತ ಹೇಳ್ಬಿಟ್ಟು ಯಾವುದೋ ಅದ್ರ ಬಗ್ಗೆ ಮಾತಾಡ್ತಾಯಿದ್ವಿ. ಆವಾಗ ಅದು ನಿಮಗೆ ಪಿ ಹೋಟ್ಲ್ ಗೊತ್ತಾಗುತ್ತೆ.